ಬಾಳೋಣ ಎಲ್ಲೆಂದು ಸೇರಿ ದುಡಿಯೋಣ, ಕೂಡಿ ಬಾಳೋಣ ಎಲ್ಲೆಂದು ಸೇರಿ ದುಡಿಯೋಣ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಎನ್ನುವಂತೆ ಕೃಷಿಕ ನಗುತ್ತಾ ಇದ್ದರೆ ಇಡೀ ನಾಡೇ ನಗುತ್ತೆ ಅನ್ನೋವಂಥ ಒಂದು ಪ್ರತೀತಿ. ರೈತರು ತಮ್ಮ ಹೊಲವನ್ನು ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಭೂಮಿ ತಾಯಿಗೆ ತಲೆಬಾಗಿ ನಮಸ್ಕರಿಸಿ ಆ ಭೂಮಿ ತಾಯಿಯ ಒಂದು ಇಡೀ ಮಣ್ಣನ್ನು ತೆಗೆದುಕೊಂಡು ಕಣ್ಣಿಗೆ ಒತ್ತಿ ಅದನ್ನು ನಂತರ ಕೃಷಿಯನ್ನು ಪ್ರಾರಂಭ ಮಾಡೋದು ಪ್ರತೀತಿ. ಅಂದರೆ ಆ ಕಣ್ಣಿಗೆ ಒತ್ಕೊಳ್ಳೋದು ಏನನ್ನು ತೋರಿಸುತ್ತೆ ಅಂದರೆ, ಏ ತಾಯಿಯೇ, ನಮ್ಮ ಈ ಮಣ್ಣಿನಿಂದ ಬಿತ್ತಿದಂಥ ಬೆಳೆ ಹೆಚ್ಚು ಬಂಗಾರದಂತೆ ಬೆಳೀಲಿ ಅನ್ನುವಂಥ ಆಶೆ. ಆ ರೀತಿ ಬಂಗಾರದಂಥ ಬೆಳೆದಂಥ ಬೆಳೆಯನ್ನು ನಾಡಿಗೆ ಸಮೃದ್ಧಿಯನ್ನು ತರುತ್ತೆ ಅನ್ನೋದು ಪ್ರತೀತಿ. ಆ ಸಂದರ್ಭದಲ್ಲಿ ಇಂಥ ಒಂದು ಕಷ್ಟಕಾಯಕವಾದಂಥ ವೃತ್ತಿಯನ್ನು ಅವಲಂಬಿಸಿ ರೈತನು ಮಾಡ್ತಾ ಇರೋವಂಥ ಈ ಕಾಯಕವನ್ನು ಗುರುತಿಸಿ ಅವರನ್ನು ಸನ್ಮಾನಿಸಬೇಕು, ಅವರನ್ನು ಈ ನಾಡಿಗೆ ಪರಿಚಯಿಸಬೇಕು, ಇನ್ನಿತರ ರೈತರಿಗೆ ಸ್ಫೂರ್ತಿಯನ್ನು ತುಂಬಬೇಕು, ಅವರ ಮಾರ್ಗದರ್ಶನವನ್ನು ಕೊಡಿಸಬೇಕು ಅಂತ ಬೆಂಗಳೂರಿನ ದೂರದರ್ಶನದವರು ಅತ್ಯುತ್ತಮವಾದಂಥ ರೈತರತ್ನ ಎಂಬ ಕಾರ್ಯಕ್ರಮದ ಮೂಲಕ ಹಲವಾರು ಪ್ರಗತಿಪರ ರೈತರನ್ನು, ಕೃಷಿಯಲ್ಲಿ ಸಾಧನೆಯನ್ನು ಮಾಡಿರೋವಂಥ ಮತ್ತು ಕೃಷಿಯೇತರ ಚಟುವಟಿಕೆಗಳಲ್ಲೂ ಸಾಧನೆಯನ್ನು ಮಾಡಿರೋವಂಥವರನ್ನು ಗುರುತಿಸಿ ಈ ದಿನ ತಮ್ಮ ಮುಂದೆ ಪರಿಚಯಿಸ್ತಾ ಇದ್ದಾರೆ. ಅವರ ಆ ಪರಿಚಯ ನಿಮ್ಮೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಸ್ಫೂರ್ತಿದಾಯಕವಾಗಲಿ, ಮಾರ್ಗದರ್ಶಕವಾಗಲಿ, ಮತ್ತು ಅವರು ಈ ಕೃಷಿ ಕ್ಷೇತ್ರದ ರಾಯಭಾರಿಗಳಾಗಿ ಮುನ್ನಡೀಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ, ದೂರದರ್ಶನದವರಿಗೆ ಇಂಥ ಅತ್ಯುತ್ತಮ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇರೋದಕ್ಕೋಸ್ಕರ ಹೃತ್ಪೂರ್ವಕ ಅಭಿನಂದನೆಗಳನ್ನು ಈ ಮೂಲಕ ತಿಳಿಸಲಿಕ್ಕೆ ಬಯಸ್ತೇನೆ. ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ, ಹೀರೋಸ್ ಆಫ್ ದ ನೇಷನ್.